ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 18 ಜುಲೈ ಬೆಳಗ್ಗೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 77,186.87 0 ಪಿಟಿಎಸ್ ಏರಿಕೆಯಾಗಿದೆ. ಅತಿ ಹೆಚ್ಚು ಲಾಭ. ಟೆಕ್ ಮಹೀಂದ್ರಾ 4.14% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಭಾರತಿ ಏರ್ಟೆಲ್ 0.68% ಕುಸಿದಿದೆ. ನಿಫ್ಟಿ 50 ಇಂದು 24,072.75 ಆಗಿದೆ. ಏರಿಕೆಯಾಗಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. O2C ವಿಭಾಗದ ಬೆಳವಣಿಗೆಯಿಂದ ರಿಲಯನ್ಸ್ ಮೊದಲ ತ್ರೈಮಾಸಿಕದ ಆದಾಯ ₹3 ಟ್ರಿಲಿಯನ್ ದಾಟಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ಮೊದಲ ತ್ರೈಮಾಸಿಕದ ಆದಾಯದಲ್ಲಿ %27 ಬೆಳವಣಿಗೆಯೊಂದಿಗೆ ₹3 ಟ್ರಿಲಿಯನ್ ದಾಟಿದೆ. O2C ಆದಾಯವು %30 ಹೆಚ್ಚಾಗಿ ₹2 ಟ್ರಿಲಿಯನ್ ತಲುಪಿದೆ. O2C ವಿಭಾಗದ ಬೆಳವಣಿಗೆಯಿಂದ ರಿಲಯನ್ಸ್ ಮೊದಲ ತ್ರೈಮಾಸಿಕದ ಆದಾಯ ₹3 ಟ್ರಿಲಿಯನ್ ದಾಟಿದೆ. ರಿಲಯನ್ಸ್ ರಿಟೇಲ್ ಆದಾಯ %8.2 ಹೆಚ್ಚಾಗಿದ್ದರೂ ಲಾಭ ಕುಸಿದಿದೆ ಮತ್ತು RIL ಷೇರುಗಳು %2.36 ಏರಿಕೆಯಾಗಿ ₹1,327 ಮತ್ತು 20 ಪೈಸಾಕ್ಕೆ ತಲುಪಿದವು. ನಿಫ್ಟಿ 50 ಸೂಚ್ಯಂಕ 24,300ಕ್ಕಿಂತ ಮೇಲೆ ಮುಕ್ತಾಯ. ಸೆನ್ಸೆಕ್ಸ್ ಸ್ಥಿರವಾಗಿ ಕೊನೆಗೊಂಡಿದೆ. ನಿಫ್ಟಿ 50 ಸೂಚ್ಯಂಕವು ಶುಕ್ರವಾರ %1.09 ಗಳಿಕೆಯೊಂದಿಗೆ 24,334.30 ಪಾಯಿಂಟ್ಗಳಲ್ಲಿ ಮುಕ್ತಾಯಗೊಂಡಿತು. ಈ ನಡುವೆ ಸೆನ್ಸೆಕ್ಸ್ ಮಿಶ್ರ ವಹಿವಾಟಿನ ಮಧ್ಯೆ %ರಷ್ಟು ಬದಲಾವಣೆಯೊಂದಿಗೆ 77,186.87 ಪಾಯಿಂಟ್ಗಳಲ್ಲಿ ಸ್ಥಿರವಾಗಿ ಕೊನೆಗೊಂಡಿತು. ಪಶ್ಚಿಮ ಏಷ್ಯಾ ಮತ್ತು ದುರ್ಬಲ ಮುಂಗಾರು ಪ್ರಮುಖ ಆರ್ಥಿಕ ಅಪಾಯಗಳು ಎಂದ RBI ಗವರ್ನರ್ ಮಲ್ಹೋತ್ರಾ. ಪಶ್ಚಿಮ ಏಷ್ಯಾದ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಮತ್ತು ದುರ್ಬಲ ಮುಂಗಾರು ಭಾರತದ ಆರ್ಥಿಕತೆಗೆ ದೊಡ್ಡ ಅಪಾಯಗಳು ಎಂದು RBI ಗವರ್ನರ್ ಮಲ್ಹೋತ್ರಾ ಗುರುತಿಸಿದ್ದಾರೆ. US ಡಾಲರ್ ಎದುರು ರೂಪಾಯಿ ಮೌಲ್ಯವು %0.24 ಕುಸಿದು 96.27ಕ್ಕೆ ತಲುಪಿದ್ದು ತುಲನಾತ್ಮಕವಾಗಿ ಸ್ಥಿರವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಾಪ್ ಟ್ರೇಡರ್ಸ್ ಆಸಕ್ತಿಯಿಂದಾಗಿ ಕುಸಿತ ಕಂಡಿದ್ದ ಐಟಿ ಷೇರುಗಳಲ್ಲಿ ಭಾರೀ ಚೇತರಿಕೆ. ಐಟಿ ಪ್ರಮುಖ ಸಂಸ್ಥೆಗಳು ಬಲವಾದ ಖರೀದಿಗೆ ಸಾಕ್ಷಿಯಾಗಿದ್ದು ಟೆಕ್ ಮಹೀಂದ್ರಾ %4.14 ಏರಿಕೆಯಾಗಿ ₹1,522 ಮತ್ತು 90 ಪೈಸಾಕ್ಕೆ ತಲುಪಿದೆ. TCS %3.09 ಗಳಿಸಿ ₹2,269ಕ್ಕೆ ಕೊನೆಗೊಂಡರೆ HCL ಟೆಕ್ %2.42 ಏರಿಕೆಯಾಗಿ ₹1,203 ಮತ್ತು 90 ಪೈಸಾಕ್ಕೆ ತಲುಪಿದೆ. JSW ಸ್ಟೀಲ್ ಮೊದಲ ತ್ರೈಮಾಸಿಕದ ನಿವ್ವಳ ಲಾಭ ₹4,696 ಕೋಟಿಗೆ ದುಪ್ಪಟ್ಟು. JSW ಸ್ಟೀಲ್ ಜೂನ್ ತ್ರೈಮಾಸಿಕದಲ್ಲಿ ತನ್ನ ನಿವ್ವಳ ಲಾಭವು ವಾರ್ಷಿಕವಾಗಿ ದುಪ್ಪಟ್ಟಾಗಿ ₹4,696 ಕೋಟಿಗೆ ತಲುಪಿದೆ ಎಂದು ವರದಿ ಮಾಡಿದೆ. ಬಲವಾದ ಆದಾಯದ ಬೆಳವಣಿಗೆಯು ಮಾರುಕಟ್ಟೆಯ ನಿರೀಕ್ಷೆಗಳನ್ನು ಮೀರಿಸಲು ಸಹಾಯ ಮಾಡಿದೆ. ರಾಜಸ್ಥಾನದಲ್ಲಿ ಪರಮಾಣು ಸ್ಥಾವರಕ್ಕಾಗಿ ₹28,000 ಕೋಟಿ ಟೆಂಡರ್ ಕರೆದ NTPC-NPCIL ಜೆವಿ. NTPC-NPCIL ಜಂಟಿ ಉದ್ಯಮವು ರಾಜಸ್ಥಾನದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರಕ್ಕಾಗಿ ₹28,000 ಕೋಟಿ ಮೌಲ್ಯದ ಬಿಡ್ಗಳನ್ನು ಆಹ್ವಾನಿಸಿದೆ. ಇದು ಸಂಪೂರ್ಣವಾಗಿ ಸರ್ಕಾರಿ ಸ್ವಾಮ್ಯದಲ್ಲದ ಭಾರತದ ಮೊದಲ ಪರಮಾಣು ಸ್ಥಾವರವಾಗಿದ್ದು NTPC ಷೇರುಗಳು ₹341 ಮತ್ತು 85 ಪೈಸಾಕ್ಕೆ ಮುಕ್ತಾಯಗೊಂಡಿವೆ. ಚಿಪ್ ಷೇರುಗಳ ಕುಸಿತ ಮತ್ತು ನೆಟ್ಫ್ಲಿಕ್ಸ್ ಹಿನ್ನಡೆಯಿಂದ US ಷೇರು ಮಾರುಕಟ್ಟೆ ಕುಸಿತ. ಕೃತಕ ಬುದ್ಧಿಮತ್ತೆ ಆಧಾರಿತ ಚಿಪ್ ಷೇರುಗಳ ಮಾರಾಟದ ಒತ್ತಡದಿಂದಾಗಿ ವಾಲ್ ಸ್ಟ್ರೀಟ್ನ ನಾಸ್ಡಾಕ್ ಮತ್ತು S&P 500 %1ಕ್ಕಿಂತ ಹೆಚ್ಚು ಕುಸಿದವು. ದುರ್ಬಲ ಮಾರಾಟದ ಮುನ್ಸೂಚನೆಯ ನಂತರ ನೆಟ್ಫ್ಲಿಕ್ಸ್ ಷೇರುಗಳು %12.6 ಕುಸಿದು 22 ತಿಂಗಳ ಕನಿಷ್ಠ ಮಟ್ಟಕ್ಕೆ ತಲುಪಿವೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ಏರಿಕೆ. ಕಚ್ಚಾ ತೈಲ ದರ %3ಕ್ಕಿಂತ ಹೆಚ್ಚು ಹೆಚ್ಚಳ. ಚಿನ್ನದ ಬೆಲೆಯು %0.94 ಏರಿಕೆಯಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $4,023ಕ್ಕೆ ತಲುಪಿದೆ ಮತ್ತು ಬೆಳ್ಳಿ %0.58 ಗಳಿಸಿ ಪ್ರತಿ ಟ್ರಾಯ್ ಔನ್ಸ್ಗೆ $56 ಮತ್ತು 22 ಸೆಂಟ್ಗೆ ಕೊನೆಗೊಂಡಿದೆ. ಕಚ್ಚಾ ತೈಲ ಬೆಲೆಯು %3.57 ಜಿಗಿದು ಪ್ರತಿ ಬ್ಯಾರೆಲ್ಗೆ $81 ಮತ್ತು 77 ಸೆಂಟ್ಗೆ ಮುಕ್ತಾಯಗೊಂಡಿದೆ. FD ಬಡ್ಡಿದರಗಳು ₹3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್ %7.30%, ಬ್ಯಾಂಕ್ ಆಫ್ ಬರೋಡಾ %7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ %7.10%, HDFC ಬ್ಯಾಂಕ್ %6.60%. ಚಿನ್ನ $4,023 0.94% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,24,515 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ $0.94 ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $3,985 ಮತ್ತು 60 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ.
ಬೆಳ್ಳಿ $56 ಮತ್ತು 22 ಸೆಂಟ್ 0.58% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ $1,740 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 0.58% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $55 ಮತ್ತು 90 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $81 ಮತ್ತು 77 ಸೆಂಟ್ 3.57% ಪ್ರತಿ ಬ್ಯಾರಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 3.57% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $78 ಮತ್ತು 95 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $96 ಮತ್ತು 27 ಸೆಂಟ್ 0.24%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.24% ಬಲಗೊಂಡಿದೆ. ಹಿಂದಿನ ಮುಕ್ತಾಯ $96 ಮತ್ತು 50 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $3,106. ಬೆಂಗಳೂರು $944 ಮತ್ತು 50 ಪೈಸಾ, $3,021. ಹೈದರಾಬಾದ್ $994, $3,191. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $3,128. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತಿರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.